ನಮಸ್ಕಾರ ವೀಕ್ಷಕರೇ, ಕೆಎಯಿಂದ ಲೇಟೆಸ್ಟ್ ಅಪ್ಡೇಟ್. ಮೊದಲನೇದು ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ 4 ದಿನಗಳಿಂದ ಟ್ರೆಂಡಿಂಗಲ್ಲಿರುವಂಥದ್ದು ಏನಪ್ಪ ಅಂದರೆ ಸರ್ವರ್ ಡೌನ್, ಸರ್ವರ್ ಡೌನ್. ಯಾರೂ ಆಪ್ಷನಿಟಿ ಸರಿಯಾಗಿ ಮಾಡೋಕ್ಕಾಗ್ತಾ ಇಲ್ಲ. ಇವತ್ತು ಸಂಜೆ 6 ಗಂಟೆವರೆಗೂ ಅದನ್ನು ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದರೆ, ಬಟ್ ಈಗಲೂ ಸಹ ಅದೇ ಪ್ರಾಬ್ಲಮ್ ಫೇಸ್ ಆಗ್ತಾ ಇದೆ. ಸೊ ಎನಿವೆ, ಅದು ಬಂದಾಗಲೇ ಬಟ್ ಡೇಟ್ ಎಕ್ಸ್ಟೆಂಡ್ ಆಗುತ್ತೆ. ಒಂದು ನಾನು ನಿಮ್ಗೆ ಕ್ಲಿಯರ್ ಹೇಳ್ತೇನೆ, ಈ ರೀತಿ ಸಮಸ್ಯೆ ಬಂದಾಗ ಡೇಟ್ ಎಕ್ಸ್ಟೆಂಡ್ ಆಗುತ್ತೆ, ಭಯ ಪಡೋ ಅವಶ್ಯಕತೆ ಇಲ್ಲ. ಯಾಕಂದರೆ ನಿಮ್ಗೊಬ್ಬರಿಗೆಲ್ಲ ಎಲ್ಲರಿಗೂ ಏನಪ್ಪ ಅಂದ್ರೆ ಅಪ್ಲೈ ಆಗಿರುವಂಥದ್ದು. ಸೊ ಹಾಗಾಗಿ ಡೇಟ್ ಆ ರೀತಿ ಆದರೆ ಕಾಮನ್ಲಿ ಮತ್ತೆ ಎಕ್ಸ್ಟೆಂಡ್ ಮಾಡೇ ಮಾಡ್ತಾರೆ. ಇದು ಭಾಳ ಲಾಂಗ್ ಜರ್ನಿ. ಓಕೆ, ಇನ್ನು MCC MBBS ಡೆಂಟಲ್ ಏನೋ ಭಾಳಷ್ಟು ಏನೋ ಇನ್ಕ್ಲೂಡ್ ಆಗುವಂಥದ್ದು. ಅವ್ರಿನ್ನ ಕನ್ಫರ್ಮ್ ಆಗಿ ಏನೂ ಮಾಡ್ಕೊಂಡಿಲ್ಲ. ಹಾಗಾಗಿ ಏನಪ್ಪ ಅಂದ್ರೆ ರೀತಿ ಒಂದು ಟೈಮ್ ಪಾಸ್ ಅಂತ ಅಂದ್ಕೊಳ್ಳಿ. ಸರ್ವರ್ ಡೌನ್, ಓಪನ್ ಆಗ್ತಾಯಿಲ್ಲ, ಭಯ ಬೇಡಿ, ಡೇಟ್ ಎಕ್ಸ್ಟೆಂಡ್ ಆಗುತ್ತೆ. ಆ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರೆ ಈಸಿಲಿ ನೀವು ಏನಪ್ಪ ಅಂದ್ರೆ ಆಪ್ಷನ್ ಎಂಟ್ರಿ ಮಾಡ್ಬೋದು. ಯಾವಾಗ ಸರ್ವರ್ ಚೆನ್ನಾಗಿದೆ ಅಂದ್ಕೊಂಡು ನಾನು ಮಾಡೋಕ್ಕೆ ಟ್ರೈ ಮಾಡಿದೆ. ಒಂದೇ ಮಿನಿಮಮ್ ಒಂದು 10 ಆಪ್ಷನ್ಸ್ ಆಗಬೇಕಂದ್ರೆ ಒಂದು ಮಿನಿಮಮ್ 30 ಮಿನಿಟ್ಸ್ ಮೇಲೆ ತೆಗೆದುಕೊಂಡಿತು. ಇಷ್ಟೊಂದು ಸಮಯ ತೆಗೆದುಕೊಂಡ್ರೆ ಭಾಳ ಜನರಿಗೆ ಆಪ್ಷನ್ ಎಂಟ್ರಿ ಮಾಡೋದು ಭಾಳಷ್ಟು ಕಷ್ಟ ಆಗುತ್ತೆ. ಸೈಬರ್ ಸೆಂಟರ್ ಇದ್ದವರಿಗೂ ಭಾಳಷ್ಟು ಸಮಸ್ಯೆ ಆಗೋದು ಗ್ಯಾರಂಟಿ. ಬಟ್ ಎನಿವೆ, ವೆಯ್ಟ್ ಮಾಡಿ, ಆ ಒಂದು ಸಮಸ್ಯೆ ಭಾಳ ಬೇಗನೆ ಪರಿಹಾರ ಆಗುತ್ತೆ ಅಂತ ವಿಶ್ವಾಸ ಇಟ್ಕೊಂಡ. ಓಕೆ, ನೆಕ್ಸ್ಟ್ ಏನಪ್ಪ ಅಂದರೆ, ಯಾರೆಲ್ಲ ಹೊಸದಾಗಿ ಯಾರು ಅಪ್ಲೈ ಮಾಡಿರ್ತೀರಿ ನೋಡ್ರಿ, ಯೂಸಿನೆಟ್ ಕೌನ್ಸ್ ಇದು ಅಪ್ಲಿಕೇಶನ್ ಯಾರು ಹಾಕಿರ್ತೀರಿ ನೋಡ್ರಿ, ಆ ವಿದ್ಯಾರ್ಥಿಗಳಿಗಾಗಿ ಎಲ್ಲ ವಿದ್ಯಾರ್ಥಿಗಳೂ ಏನಪ್ಪ ಅಂದರೆ ವೆರಿಫಿಕೇಷನ್ ಬೆಂಗಳೂರಲ್ಲಿ ಆಗುತ್ತೆ. 17ನೇ ತಾರೀಕು ನೀವು PH ವಿದ್ಯಾರ್ಥಿ ಆಗಿದ್ದರೆ ವಿಸಿಟ್ ಮಾಡ್ಕೊಳ್ಳಿ. ಒಂದು ವೇಳೆ ಹೊಸದಾಗಿರೋ ವಿದ್ಯಾರ್ಥಿಗಳು ಹೇಳ್ತಾ ಇದ್ದೀನಿ, ಸ್ಪೆಷಲ್ ಕ್ಯಾಟಗರಿ ಎಲ್ಲ ಡಾಕ್ಯುಮೆಂಟ್ಸ್ ತೆಗೆದುಕೊಂಡು ಕೇಗೆ ವಿಸಿಟ್ ಮಾಡಿ 17ನೇ ತಾರೀಕು. ಗಡಿನಾಡು ಹೊರನಾಡು ಕನ್ನಡ ಎಕ್ಸಾಮ್ ಬರೀಬೇಕಂದ್ರೆ 17ನೇ ತಾರೀಕು ಕೇಗೆ ವಿಸಿಟ್ ಮಾಡಿ. ಆಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕ್ಲಾಸ್ ಏನಿಂದ ಉಳಿದೆಲ್ಲ ವಿದ್ಯಾರ್ಥಿಗಳಿಗೆ ಬೆಂಗಳೂರು ವಿಸಿಟ್ ಮಾಡಿ 18 ಮತ್ತು 19ನೇ ತಾರೀಕು ತೋರಿಸ್ತಾ ಇದ್ದೇನೆ. ಮತ್ತು ಯೂಸಲಿ ಕ್ಲಾಸ್ ಇದ್ದರೆ ಯಾವುದೇ ರೀತಿ ವೆರಿಫಿಕೇಷನ್ ಬೇಕಾಗಲ್ಲ. ಆದರೆ ನೀವು ಲಿಂಗ್ವಿಸ್ಟಿಕ್ ರಿಲಿಜಿಯಸ್ ಸಂಬಂಧಪಟ್ಟಾಗೆ ಕ್ಲೇಮ್ ಮಾಡ್ಕೊಳ್ಬೇಕಂದ್ರೆ ಕಂಪಲ್ಸರಿ ನಿಮಗೆ ಕೇಗೆ ವಿಸಿಟ್ ಮಾಡಬೇಕು. ಲಿಂಗ್ವಿಸ್ಟಿಕ್ ಬರೋದಿಲ್ಲ, ಸಾರಿ, ನಾನ್ ಕನ್ನಡ ವಿದ್ಯಾರ್ಥಿಗಳಿಗೆ ರಿಲಿಜಿಯಸ್ ಮಾತ್ರ ಬರುತ್ತೆ. ಓಕೆ, ಸೊ ಆ ರೀತಿ ನಿಮಗೆ ಕ್ಲೇಮ್ ಮಾಡ್ಕೊಳ್ಬೇಕನ್ನಂಗಿತ್ತು ಅಂದ್ರೆ ದಯವಿಟ್ಟು ಕೇಗೆ ವಿಸಿಟ್ ಮಾಡಿ. ಫೈನ್. ಸೊ ಇದೇ ರೀತಿ ಅಪ್ಡೇಟ್ ನೀಡ್ತಾ ಇರ್ತೇನೆ. ಪ್ರೆಸೆಂಟ್ಲಿ ಫ್ರೆಶ್ ಅಪ್ಡೇಟ್ ಒಂದು ಇದೆ. ಯಾರು ಹೊಸದಾಗಿ ಅಪ್ಲಿಕೇಶನ್ ಹಾಕಿದ್ದೀರಾ, ಕರ್ನಾಟಕ ವಿದ್ಯಾರ್ಥಿಯಾಗಿದ್ದರೆ ಕ್ಲಾಸ್ ಏನಿಂದ ಅಪ್ ಟು ಕೊನೆವರೆಗೆ ಕ್ಲಾಸ್ ವಿದ್ಯಾರ್ಥಿಗಳು ಕಂಪಲ್ಸರಿ ಹೋಗಲೇಬೇಕಾಗುತ್ತೆ. ಓಕೆ, ಸ್ಪೆಷಲ್ ಕ್ಯಾಟಗರಿ PH ಗಡಿನಾಡು ಹೊರನಾಡು ಓಕೆ ವಿದ್ಯಾರ್ಥಿಗಳು ಕೇಗೆ ವಿಸಿಟ್ ಮಾಡಿ ನೀವು ವೆರಿಫಿಕೇಷನ್ ಮಾಡ್ಕೊಳ್ಬೇಕು. ಇದೇ ಪ್ರೆಸೆಂಟ್ ನ್ಯೂಸ್. ಆಲ್ರೆಡಿ ವೆರಿಫೈ ಆಗಿದ್ದರೆ ದಯವಿಟ್ಟು ಹೋಗೋ ಅವಶ್ಯಕತೆ ಎಲ್ಲ ಹೋಗಬೇಡಿ. ಓಕೆ, KA ಪೋರ್ಟಲ್ ಭಾಳ ಬೇಗನೆ ಆಪ್ಷನಿಟಿ ಸಂಬಂಧಪಟ್ಟಾಗೆ ಪರಿಹಾರ ಸಿಗುತ್ತೆ ಅನ್ಕೋತೀನಿ. ಭಾಳ ಬೇಗನೆ ಆ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡ್ತಾರೆ ಅನ್ಕೋತೀನಿ. ಆದಾಗ ಯೂಸಲಿ ಟೈಮ್ ಎಕ್ಸ್ಟೆಂಡ್ ಇನ್ನೂ ಮಾಡ್ತಾರೆ. ಭಯ ಬೇಡ, ಸಮಾಧಾನ ತಂದಿರಿ. ಯಾಕಂದರೆ KA ಒಂದು ನಿಮಗೆ ಪೇಷನ್ಸ್ ಕಲಿಸುತ್ತೆ. ಓಕೆ, ಗಡ್ಬಡಿ ಏನಿಲ್ಲ. ಆರಾಮಾಗಿ ನಿಮಗೆ ನಾಳೆ ನಾಡ್ದು ಅನ್ಕೋತಾ ನಿಮ್ಮ ಹತ್ರ ಪೇಷನ್ಸ್ ಬಿಲ್ಡ್ ಮಾಡೋದ್ರಲ್ಲಿ ಅವ್ರೇನಪ್ಪ ಅಂದ್ರೆ ಸಕ್ಸಸ್ ಆಗ್ತಾರೆ. ಓಕೆ, ವಿಡಿಯೋ ಚೆನ್ನಾಗಿ ಅನ್ಸೋ ಲೈಕ್ ಮಾಡಿ, ಮ್ಯಾಗ್ಝಿನ್ ಶೇರ್ ಮಾಡಿ. ಮತ್ತು ಸಿಗೋಣ ಮುಂದೆ ವಿಡಿಯೋದಲ್ಲಿ. ಟೇಕ್ ಕೇರ್, ಚಲೋ ಬಾಯ್.